ಪುರುಷೋತ್ತಮ ನನ್ನ ಮಗಳ ಬಾಳಿಗೆ ಬೆಳಕು ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿದ್ದು ಆ ದೇವರು. ಬಾ ಆ ದೇವರನ್ನೇ ಕೇಳೋಣ. ಕಣ್ಣಿಗೆ ಕಾಣಿಸ್ದೇ ಇದ್ರು ಆ ದೇವರನ್ನ ನಾವು ಯಾಕೆ ಪೂಜಿಸ್ತೀವಿ ಹೇಳು? ಜೀವನ ನಾವು ಅನ್ಕೊಂಡ ಹಾಗೆ ನಡೀಲಿ ಅಂತ ತಾನೆ. ಆದ್ರೆ ಆ ದೇವ್ರಿಗೆ ಗೊತ್ತು ಯಾರ ಮುಡಿಲಿ ಯಾವ ಹೂ ಇರಬೇಕು ಅಂತ. ಸಹನಾ, ನಿನ್ನ ಪ್ರೀತಿ ನಿನಗೆ ಸಿಗ್ಲಿಲ್ಲ ಅಂತ ನಿನಗೆ ಎಷ್ಟು ನೋವಾಗ್ತಿದೆಯೋ ಅಷ್ಟೇ ನೋವು ತಾನು ಪ್ರೀತಿಸಿದವನ್ನ ಮತ್ತಾರೋ ಕಿತ್ಕೋತಿದ್ದಾರೆ ಅಂತ ಚೈತ್ರಂಗೂ ಆಗುತ್ತಲ್ವಾ? ಕಣ್ಣಿಗೆ ಆಕಾಶ ಕಾಣಿಸುತ್ತೆ, ಆದ್ರೆ ಕೈಗೆ ಎಟ್ಕಲ್ಲ. ಹಾಗಿರುವಾಗ ಇನ್ನು ನಿನ್ನ ನಕ್ಷತ್ರ ಹಿಡಿತೀನಿ ಅಂದ್ರೆ ಹೇಗಮ್ಮ? ನಾನು ಸುಖವಾಗಿರ್ಬೇಕು ಅನ್ನೋದು ಮನುಷ್ಯತ್ವ, ನಾನೇ ಸುಖವಾಗಿರ್ಬೇಕು ಅನ್ನೋದು ಸ್ವಾರ್ಥ. ನೀನೇನು ಅನ್ನೋದನ್ನ ನೀನೇ ನಿರ್ಧಾರ ಮಾಡು. ಅಳ್ಬೇಡ ಸಹನ. ನಿನ್ನ ಮನೆಗೆ ಬಂದಾಗ ನನ್ನನ್ನ ಪುರುಷಿಯಿಂದ ದೂರ ಮಾಡಕ್ ಬಂದಿರೋ ರಾಕ್ಷಸಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು ನೀನು ಪುರುಷಿನ ಎಷ್ಟು ಪ್ರೀತಿಸ್ತಿದ್ಯಾ ಅಂತ. ಪುರುಷಿ ಜೊತೆ ಬಾಳಿ ಬದುಕಬೇಕಾಗಿರೋಳು ನಾನಲ್ಲ, ನೀನು. ಚೈತ್ರ, ಏನ್ ಹೇಳ್ತಾ ಇದೀಯಾ? ಖುಷಿ, ನೀನೇನೋ ಮಾತಾಡ್ಬೇಡ. ನೀನ್ ಮಾತಾಡಿದ್ರೆ ನನ್ ಮೇಲಾಣೆ. ಪುರುಷೋತ್ತಮನ್ನ ನೀನು ಮದುವೆ ಆಗ್ಬೇಕು, ಅದೇ ಸರಿ. ಪುರುಷೋತ್ತಮನ ಮದುವೆ ಆದ್ರೆ ನೀನ್ ಸಂತೋಷವಾಗಿರ್ತೀಯ. ನೀನ್ ಸಂತೋಷವಾಗಿದ್ರೆ ನಿಮ್ಮಣ್ಣ ಸಂತೋಷವಾಗಿರ್ತಾನೆ. ನಿಮ್ಮಣ್ಣ ಸಂತೋಷವಾಗಿದ್ರೆ ವಿಜಿ ಸಂತೋಷವಾಗಿರ್ತಾಳೆ. ವಿಜಿ ಚೆನ್ನಾಗಿದ್ರೆ ಪುರುಷಿ ಸಂತೋಷವಾಗಿರ್ತಾನೆ. ನನಗದೇ ಬೇಕಾಗಿರೋದು ಸಹನ. ನಾನು ಪುರುಷೋತ್ತಮನ ಸಂತೋಷ ಮುಖ್ಯ. ನೋಡ್ತಿದ್ದೀರಾ? ಇದೇ ಸರಿ. ಪುರುಷೋತ್ತಮ ಅವ್ರಿಗೆ ಚೈತ್ರನೇ ಸರಿಯಾದ ಜೋಡಿ. ತನ್ನ ಸಂತೋಷಕ್ಕಿಂತ ಪುರುಷೋತ್ತಮ ಅವ್ರ ಸಂತೋಷನೇ ಮುಖ್ಯ ಅಂತ ಚೈತ್ರನ್ ಮುಂದೆ ನಾನು ತುಂಬಾ ಸಣ್ಣೋಳಾಗ್ಬಿಟ್ಟೆ. ಪ್ರೀತಿ ನಂದು ಅಂತ ಕಿತ್ಕೋಬಾರ್ದು, ನಮ್ದು ಅಂತ ಇಬ್ರು ಹಂಚ್ಕೋಬೇಕು. ಅದ್ ನನಗೆ ಇವತ್ತು ಅರ್ಥ ಆಯ್ತು. ಮತ್ತೆ ನೀನು? ನಂದೇನು, ಇಷ್ಟು ದಿನ ಹೇಗಿತ್ತೋ ಇನ್ ಮುಂದೆನೂ ಹಾಗನ. ನನ್ಗೊಂದು ಮಾತು ಕೊಡು.
ಏನು? ನೀನು ಮೊದಲು ಕೊಡು, ಆಮೇಲೆ ಹೇಳ್ತೇನೆ. ಸರಿ. ನೀನು ಮದುವೆ ಆಗಬೇಕು. ಸರಿ ಚೈತ್ರ, ಆದರೆ ನಂದೊಂದು ಕಂಡೀಷನ್. ಹೇಳು ಸಹನಾ, ಏನು ಕಂಡೀಷನ್? ನನಗೆ ಪುರುಷೋತ್ತಮ ಅವರೇ ಗಂಡು ನೋಡಬೇಕು. ಅದಕ್ಕೇನಂತೆ, ಖಂಡಿತವಾಗ್ಲೂ ನನಗಿಂತ ಒಳ್ಳೆ ಗಂಡನ್ನೇ ಹುಡುಕ್ತೀನಿ. ನಿಮಗಿಂತ ಒಳ್ಳೆಯವ್ರು ಸಿಗೋದಿಲ್ಲ. ನಿಮ್ಮ ಹಾಗೆ ಸಿಕ್ಕಿದ್ರೆ ನನ್ನ ಅದೃಷ್ಟ. ಹಬ್ಬ, ಬೆಟ್ಟದ ಹಾಗೆ ಬಂದ ಕಷ್ಟಗಳು ಈ ದೇವ್ರ ಸನ್ನಿಧಿಲಿ ಮಂಜಿನ ಹಾಕಿ ಕರಗೋದ್ವು. ಈ ಎಲ್ಲ ಗೊಂದಲಗಳ ಮಧ್ಯೆ ಸಿಹಿ ಸುದ್ದಿನ ಕೇಳಿ ಸಂಭ್ರಮ ಪಡೋಕ್ಕೂ ಆಗಲಿಲ್ಲ ನಮಗೆ. ಸಿಹಿ ಸುದ್ದಿನ? ಏನಮ್ಮ ಅದು? ಚೈತ್ರ ಪ್ರೆಗ್ನೆಂಟ್ ಆಗಿರೋದು. ಮೊದಲು ಚೈತ್ರಂಗೆ ಸಿಹಿ ತಿನ್ನಿಸ್ಬೇಕು. ಆಂಟಿ, ನೀವೇನು ಹೇಳ್ತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ಇನ್ನು ಯಾಕಮ್ಮ ನಮ್ಮಿಂದ ಮುಚ್ಚಿಡ್ತಾ ಇದೆಯಾ? ನಮಗೆಲ್ಲ ವಿಷಯ ಗೊತ್ತು. ಆಂಟಿ, ನಾನು ಪ್ರೆಗ್ನೆಂಟಾ? ಅವತ್ತು ನೀನು ನಮ್ಮ ಮನೆಗೆ ಬಂದಿದ್ದಾಗ ತಲೆ ತಿರುಗಿ ಬಿದ್ದಿದ್ದೆ. ಡಾಕ್ಟ್ರು ಕನ್ಫರ್ಮ್ ಮಾಡಿದ್ರು ನೀನು ಪ್ರೆಗ್ನೆಂಟ್ ಅಂತ. ಆಂಟಿ, ಒಂದು ಹೆಣ್ಣು ಪ್ರೆಗ್ನೆಂಟ್ ಆದರೆ ಆ ವಿಷಯ ಅವಳಿಗೆ ತಾನೇ ಮೊದಲು ಗೊತ್ತಾಗೋದು. ಆ ಥರ ಎಲ್ಲ ಏನೂ ಇಲ್ಲ ಆಂಟಿ. ವಿಜಯಶೇಖರ್ ಸಂಸಾರ ಸರಿ ಹೋಗೋವರೆಗೂ ನಮ್ಮ ಸಂಸಾರ ಶುರು ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ವಿ ಆಂಟಿ. ಮತ್ತೆ ಅವತ್ತು ಆ ಡಾಕ್ಟರ್ ಹೇಳಿದ್ದು ಸುಳ್ಳು ಹೇಳ್ದೆ. ಏನ್ ಹೇಳ್ತಾ ಇದೀಯಾ? ಹೌದು ಸುಧಾ, ಆ ದಿನ ಚೈತ್ರ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ದು ನಾನೇ. ಒಂದು ಹೆಣ್ಣಿನ ಬಾಳ್ ಹಾಳು ಮಾಡೋದಕ್ಕೆ ನಿನ್ನ ಮನಸ್ಸಾದ್ರೆ ಹೇಗೆ ಬಂತು? ಯಾಕೆ ಸುಳ್ಳು ಹೇಳಿದ್ರಿ ನೀವು? ನಾನು ಹೇಳಲಿಲ್ಲಮ್ಮ, ವಿಕ್ರಮ್ ಹೇಳಿಸಿದ್ದು. ಆ ದಿನ ವಿಕ್ರಮ್ ನಿಮ್ಮ ಮನೆಗೆ ಬಂದಿದ್ದು, ಚೈತ್ರ ತಲೆ ತಿರುಗಿ ಬಿದ್ದಿದ್ದು ಎಲ್ಲ ವಿಕ್ರಮ್ ಮಾಡಿದ ಪ್ಲಾನ್. ಆ ದಿನ ನೀನು ತಾಯಿ ಆಗದೆ ಇದ್ರು ನಾನು ನೀನು ತಾಯಿ ಆದೆ ಅಂತ ಸುಳ್ಳು ಹೇಳಿದೆ. ಅದಕ್ಕೆ ಆ ದೇವರು ತಾಯಿ ಆಗಿದ್ದ ನನ್ನ ಮಗಳ ಬಸ್ರನ್ನೇ ಕಿತ್ಕೊಂಡ್ಬಿಟ್ಟ. ದುಡ್ಡಿನ ಆಸೆಗೆ ನಾನು ಮಾಡಿದ ತಪ್ಪಿಗೆ ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಚೈತ್ರ, ಸಾಧ್ಯವಾದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಹಲೋ ದೇವರು, ನೀವು ಮಾಡಿದ ಪ್ಲಾನ್ ಎಲ್ಲ ಯಕ್ಕೂಟಾಯ್ತು. ಏನು ಹೇಳ್ತಾ ಇದೀಯಾ? ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಹಾಳಾಗೋಯ್ತು, ಎಲ್ಲ ಹಾಳು ಮಾಡ್ಬಿಟ್ಲು ಅವಳು. ಇದೆಲ್ಲ ಆಗಿದ್ದು ನನ್ನಿಂದಾನೆ.
ನನ್ ಬುದ್ಧಿಗೆ ನಾನೇ ಹೊಡ್ಕೋಬೇಕು. ಸುಮ್ನೆ ಹತ್ಕೊಂಡ್ ಮೂಲೆ ಇಟ್ಕೊಂಡು ಕೂತಿದ್ಲು. ನಾನೇ ಸುಮ್ನೆ ಇಲ್ಲಾರ್ದೆ ಹೋಗಮ್ಮ ಅಂತ ಕಳಿಸ್ಕೊಟ್ಟೆ. ಈಗ ನೋಡ್ರೆ ಇಷ್ಟು ವರ್ಷ ನಾ ಕಷ್ಟಪಟ್ಟು ಮಾಡಿದೆಲ್ಲ ಹೊಳೆಯಲ್ಲಿ ಹುಂಚನ್ ತುಚ್ಚಿದಾಗ ಆಗೋಯ್ತು. ಏನಮ್ಮ ಅದು? ಏನಾಯ್ತು? ಯಾರಿಗ್ ಬೈತಾ ಇದ್ಯಾ? ಇನ್ಯಾರಮ್ಮ ಇದಳಲ್ಲ ನಮ್ಮ ಮನೆಯಲ್ಲಿ ಚೈತ್ರ, ಅವಳನ್ನ ಅದೇನ್ ಮಾಟ ಮಾಡಿದ್ಲೋ ಏನೋ. ಅವಳ ಮಾತು ಕೇಳ್ಕೊಂಡು ಈ ತಲೆ ಮಾಸ್ತಳು ಸಹನ ಈ ಮನೆ ಬಿಟ್ಟು ಹೋಗೇ ಬಿಟ್ಲು. ಅದೇಗಮ್ಮ ಸಾಧ್ಯ? ಪುರುಷೋತ್ತಮನೇ ನನ್ ಗಂಡ, ನಾನು ಅವನ ಜೊತೆನೆ ಬಾಳ್ತೀನಿ ಅಂತ ಇದ್ಲು. ತಾಳಿನೂ ಕಟ್ಕೊಂಡಿದ್ಲಲ್ವಾ? ಅಯ್ಯೋ ಎಲ್ಲ ಹೌದು ಕಣೆ. ದೊಡ್ಡ ಡ್ರಾಮಾ ನಡೆದು ಹೋಗುತ್ತೆ ಅನ್ಕೊಂಡ್ ಹೋದೆ. ನೋಡಿದ್ರೆ ಎಲ್ಲ ಟುಸ್ ಪಟಾಕಿ ಆಗೋಯ್ತು. ಅದೇಗಮ್ಮ ಸಾಧ್ಯ? ಆ ಸಹನ ಅವಳು ಯಾಕೆ ಚೈತ್ರನ್ ಮಾತು ಕೇಳ್ತಾಳೆ? ಅಯ್ಯೋ ಅದೇ ಕಣೆ ನನಗೂ ಅರ್ಥ ಆಗ್ತಿಲ್ಲ. ಚೈತ್ರ ಮಾತಾಡ್ತಾ ಇದ್ದಿದ್ ಒಂದು ಚೂರು ಕೇಳಿಸ್ತಾ ಇರ್ಲಿಲ್ಲ. ಅವಳು ಅದೇನ್ ಮಾತಾಡಿದ್ಲೋ ಏನೋ ಗೊತ್ತಿಲ್ಲ. ಅವಳ ಮಾತನ್ನ ಕೇಳಿಸ್ಕೊಂಡಿದ್ದೆ ತಡ. ಈ ಸಹನ ತಲೆ ಅಲ್ಲಾಡಿಸ್ಕೊಂಡು ನಗ್ನಗ್ತಾ ಶೇಖರು ವಿಜಿ ಜೊತೆ ಹೊರಟೆ ಹೋದ್ಲು. ಹುಡ್ಕೊಂಡಿದ್ದು ಇವರಿಬ್ರೆ ತಾನೆ. ಸಂತೋಷ ಪಟ್ಟಿದ್ದು. ಅವಳು ಏನಾದ್ರೂ ಬ್ಯಾಕ್ ಮ್ಯಾಜಿಕ್ ಮಾಡಿಸಿರ್ಬೇಕು. ಅಯ್ಯ ಅದಕ್ಕದೆಲ್ಲ ಎಲ್ಲಿಂದ ಬರ್ಬೇಕು? ಆ ಸಹನನ ನಂಬಿದ್ದು ನಂದೇ ತಪ್ಪಾಗೋಯ್ತು. ಅದಕ್ಕೆ ಬುದ್ಧಿ ಸರಿ ಇಲ್ಲ ಕಣೆ. ಕ್ಷಣ ಚಿತ್ತ ಕ್ಷಣ ಪಿತ್ತ, ತಲೆ ಕೆಟ್ಟಿರ್ಬೇಕು. ಈಗೇನೇ ಮಾಡೋದು ಪೂಜಾ? ಎಲ್ರು ಒಂದಾಗೋದ್ರಲ್ಲಿ. ಹೋದ್ರೆ ಹೋಗ್ಲಿ ಬಿಡಮ್ಮ. ನಾವು ಇಷ್ಟು ದಿನ ಆ ಸಹನ ಏನಾದ್ರೂ ಮಾಡ್ತಾಳೇನೋ ಅಂತ ಕಾಯ್ತಾ ಕೂತಿರ್ಬೇಕಾಗಿತ್ತು. ಆದ್ರೆ ಈಗ ನಾವೇ ಏನಾದ್ರೂ ಮಾಡೋಣ. ಆದ್ರೆ ಹೇಗೆ? ಅಮ್ಮ, ಆ ಸಹನನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಇಷ್ಟೊಂದು ಕಷ್ಟಪಟ್ವಿ. ಆದ್ರೆ ಅವಳೊಂದು ದೊಡ್ಡ ಗೂಬೆ, ಅವಳ ಕೈ ಏನೂ ಆಗ್ಲಿಲ್ಲ. ಈಗ ನಾವೇ ಒಂದು ಮಾಸ್ಟರ್ ಪ್ಲಾನ್ ಮಾಡೋಣ. ನಮ್ದೇ ನಾಟಕ, ನಾವೇ ಪಾತ್ರ ಮಾಡಿದ್ರೆ ನಾಟಕ ಸಕ್ಸಸ್ ಆಗೇ ಆಗತ್ತೆ. ನೋಡ್ತಾ ಇರು. ಚೈತ್ರ, ಏನು ಯೋಚನೆ ಮಾಡ್ತಾ ಇದೀಯಾ? ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಏನೆಲ್ಲ ನಡೆದೋಯ್ತಲ್ವ ಪುರುಷಿ. ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು. ಎಷ್ಟೆಲ್ಲ ತೆರುವುಗಳು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಚೈತ್ರ, ಆಗಿರೋದನ್ನೇ ಮತ್ತೆ ಮತ್ತೆ ನೆನೆಸ್ಕೊಂಡು ಕೊರೋದಕ್ಕಿಂತ ಮುಂದೆ ನಾವಿಬ್ರು ಹೇಗೆ ಬದುಕಬೇಕು ಅಂತ ನಿರ್ಧಾರ ಮಾಡೋಣ. ಹೌದು ಪುರುಷಿ, ನೀ ಹೇಳೋದು ನಿಜ. ಈ ಜಗತ್ತಿನಲ್ಲಿ ಯಾರು ಬಂದರೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ಈ ಜಗತ್ತಿನಲ್ಲಿ ಯಾರು ಬಂದರೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ವಿಕ್ರಮ್ ಅಂತವ್ರು ಎಷ್ಟೇ ಜನ ಬಂದರೂ ಅಂಥವ್ರನ್ನ ನಾವು ಹೆದರ್ಸ್ಬೇಕು. ಅಂದರೆ ನಮ್ಮಿಬ್ಬರ ಮಧ್ಯೆ ನಂಬಿಕೆ ಇರಬೇಕು. ನಂಬಿಕೆ ಇರಬೇಕು ಅಂದರೆ ನಮ್ಮಿಬ್ಬರ ನಡುವೆ ಯಾವುದೇ ಗುಟ್ಟಿರಬಾರ್ದು. ಹೇಗೋ ಅಮ್ಮನ ಆಸೆ ಅಂತೆ ವಿಜಿ ಜೀವನ ನಮ್ಮ ಜೀವನ ಸರಿ ಹೋಯ್ತು. ಇನ್ನು ಪಲ್ಲವಿ, ಶಾಲಿನಿ ಅವರಿಬ್ರು ಒಂದು ಹಂತಕ್ಕೆ ಸೇರಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗ್ದ ಹಾಗಾಗತ್ತೆ. ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ಏನು ಪುರುಷಿ?
ದೇವಸ್ಥಾನಕ್ಕೆ ಅಂತ ಬೆಳಗ್ಗೆ ಹೋದವರು ಈಗ ಬರ್ತಿದ್ದೀರಾ. ಸಹನಾ ಎಲ್ಲಿ ಕಾಣಿಸ್ತಾ ಇಲ್ಲ? ಸಹನಾಗೆ ತಾನು ಮಾಡಿದ ತಪ್ಪು ಅಂತ ಗೊತ್ತಾಯ್ತು ಚಿಕ್ಕಮ್ಮ. ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಒಳ್ಳೇದಾಯ್ತು ಬಿಡಪ್ಪ. ನೀವಿಬ್ರು ಸುಖವಾಗಿ ಸಂತೋಷವಾಗಿ ಜೀವನ ಮಾಡಬೇಕು ಅನ್ನೋದೇ ನನ್ನ ಆಸೆ. ಇದೇನಪ್ಪ ಪುರುಷೋತ್ತಮ, ಹೂವು ಹಣ್ಣು? ಅರೇ, ಅವಳು ಯಾಕೆ ನಾಚ್ಕೊಂಡು ಹೋದ್ಲು? ಚಿಕ್ಕಮ್ಮ, ಇಷ್ಟು ದಿನ ನಾವು ಬರೀ ಗಂಡ ಹೆಂಡತಿ ಥರ ಇದ್ವಿ. ಇನ್ನು ಮುಂದೆ ಸಂಸಾರ ಶುರು ಮಾಡೋಣ ಅಂತಿದ್ದೀವಿ. ಒಳ್ಳೇದಾಗ್ಲಪ್ಪ. ನನ್ನನ್ನು ಕ್ಷಮಿಸ್ತೀಯಾ? ಯಾಕೆ? ಇವತ್ತು ನಮ್ಮ ಮೊದಲನೇ ರಾತ್ರಿ. ಹಾಗೆ ನೋಡಿದ್ರೆ ಹಿರಿಯರೆಲ್ಲ ಸೇರಿ ಶಾಸ್ತ್ರ ಮಾಡಬೇಕಾಗಿತ್ತು. ಈ ರೂಮ್ನೆಲ್ಲ ಅಲಂಕಾರ ಮಾಡಬೇಕಾಗಿತ್ತು. ನಿನ್ನ ಮದುಮಗಳು ಥರ ಸಿಂಗಾರ ಮಾಡಿ ಕೈಗೆ ಬೆಳ್ಳಿ ಲೋಟದಲ್ಲೇ ಹಾಲು ಕೊಟ್ಟು 5 ಜನ ಮುತ್ತೈದರು ಒಳಗೆ ಕಳಿಸಿ ಬಾಗಿಲು ಹಾಕಬೇಕಿತ್ತು. ಆದರೆ ನಮ್ಮ ಮದುವೆ ಅಂತೂ ನಮಗೆ ಗೊತ್ತಿಲ್ಲದೆ ನಡೆದೋಯ್ತು. ಮೊದಲನೇ ರಾತ್ರಿ ಕೂಡ ನನ್ನ ಜೊತೆ ನೀನಿದೆಯಲ್ಲ ಪುರುಷಿ. 7 ಹೆಜ್ಜೆ ಸಪ್ತಪದಿನ ನಾನು ನಿನ್ನ ಜೊತೆ ತುಳಿದಿದ್ದೀನಿ. 7 ಜನ್ಮಕ್ಕೂ ಖಂಡಿತ ನಾನು ನಿನ್ನ ಜೊತೆ ಇರ್ತೀನಿ. ನಗು ಯಾವಾಗಲೂ ಹೀಗೆ ಇರಬೇಕು ಚೈತ್ರ. ನೀ ನನ್ನ ಹಾಗೆ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ ಪುರುಷಿ. ಜೊತೆಗೆ ಆ ಶ್ರೀಹರಿನೂ ನಮ್ಮ ಕೈ ಬಿಡೋದಿಲ್ಲ ಅಂತ ನನಗೆ ಗೊತ್ತು. ಶ್ರೀಹರಿನ? ಯಾರದು? ಇನ್ಯಾರು,
ದೇವ್ರು. ದೇವ್ರಾ? ನಾನು ಯಾರಪ್ಪ ಶ್ರೀಹರಿ ಅನ್ನೋ 3ನೇ ಪಾರ್ಟಿ ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಅದು ಸರಿ, ನೀನು ಯಾವಾಗಿಂದ ಶ್ರೀಹರಿನೆಲ್ಲ ಪೂಜೆ ಮಾಡೋಕೆ ಶುರು ಮಾಡಿದೆ? ನಮ್ಮಮ್ಮ ಯಾವಾಗಲೂ ಶ್ರೀಹರಿ ಶ್ರೀಹರಿ ಅಂತಿದ್ರು. ನಾನು ನಿನ್ನ ನೋಡಿದ್ಮೇಲೆ ಶ್ರೀರಾಮ ಶ್ರೀರಾಮ ಅನ್ನಕ್ಕೆ ಶುರು ಮಾಡಿದೆ. ಆದರೆ ಮೂಲ ಪುರುಷ ಶ್ರೀಹರಿನೇ ಅಲ್ವಾ? ನೋಡ್ತಾ ಇರು, ಆ ಶ್ರೀಹರಿ ನಮಗೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ. ಎಲ್ಲ ನಿನ್ನ ಆಸೆ ಅಂತಾನೆ ಆಗಲಿ. ಪುರುಷಿ, ನಿಂಗೆ ಹೇಳೋದೇ ಮರ್ತಿದ್ದೆ. ನನ್ಗೊಂದು ಸುಂದರವಾದ ಕನಸು ಬಿತ್ತು ಗೊತ್ತಾ? ಕನಸ? ಹ್ಞೂ, ಒಳ್ಳೆ ಕನಸು ಕಣೋ. ನಿಂಗೆ ಹೇಳಿದ್ರೆ ನೀ ಥ್ರಿಲ್ ಆಗ್ಬಿಡ್ತೀಯ. ಓ, ಹಾಗಾದರೆ ಕೇಳಲೇಬೇಕು. ಹೇಳು ನೋಡೋಣ. ಅದು ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು.